ಆತ್ಮೀಯ ವಿದ್ಯಾರ್ಥಿಗಳೇ, KCET ಮತ್ತು NEET ಅಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಅನ್ನು ಇವತ್ತು ಡಿಸ್ಕಸ್ ಮಾಡೋಣ. ಒಂದಿಷ್ಟು ಸಿನಾಪ್ಸಿಸ್ ಮತ್ತೆ ಒಂದಿಷ್ಟು ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸ್ವಲ್ಪ ನಿಧಾನಕ್ಕೆ ಹೇಳ್ತೇನೆ, ಯಾಕೆಂದ್ರೆ ಫಾಸ್ಟ್ ಆಗಿದೆ ಅಂತ ನೀವು ಕಮೆಂಟ್ಸ್ ಹಾಕ್ತಾ ಇದ್ದೀರಲ್ವಾ. ಓಕೆ, ಸೊ ಇವತ್ತು ಫಸ್ಟ್ ಆಗಿ ನಾವು ಒಂದು ಫ್ಲೂಯಿಡಿನ ಬಗ್ಗೆ ಮಾತಾಡ್ಬೇಕಾದ್ರೆ, ಈಗ ಅದರ ಮಾಸ್ ಅನ್ನ ನಾವು ಎಂ ಅಂತ ತಗೋತೀವಿ. ಬಟ್ ಇದು ಫ್ಲೂಯಿಡ್ ಅಂದಾಗ ಏನು ಕೇಳಿದ್ರೆ, ಇದಕ್ಕೊಂದು ಡೆಫಿನೆಟ್ ಶೇಪ್ ಇರೋದಿಲ್ಲ, ಅಂದ್ರೆ ತನ್ನದೇ ಆಗಿರುವಂತಹ ಒಂದು ಶೇಪ್ ಇರೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಈಗ ಒಂದು ಫ್ಲೂಯಿಡಿನ ಮಾಸ್ ಎಂ ಇದೆ, ಇಟ್ ಆಕ್ಯುಪೈಯಿಂಗ್ ವಾಲ್ಯೂಮ್, ಯಾವ ಕಂಟೈನರ್ ಅಲ್ಲಿ ನೀವು ಹಾಕ್ತಿರೋ ಅದರ ಶೇಪ್ ಅನ್ನೋದು ಪಡ್ಕೊಳ್ಳುತ್ತೆ. ಅದರ ವಾಲ್ಯೂಮ್ ವಿ ಇದೆ ಅಂದ್ರೆ ನಾವು ಅದರ ಡೆನ್ಸಿಟಿಯನ್ನು ಏನ್ ಮಾಡ್ತೀವಿ, ರೋ ಈಕ್ವಲ್ಸ್ ಟು ಎಂ ಬೈ ವಿ ಅಂತ ಮಾಡ್ತೀವಿ. ಅಂದ್ರೆ ನಾವು ಡೆನ್ಸಿಟಿಯನ್ನೇ ಇಲ್ಲಿ ಮೇನ್ ಆಗಿ ಯೂಸ್ ಮಾಡುವಂಥದ್ದು. ಓಕೆ, ಇದ್ರೆ SI ಯೂನಿಟ್ kg per ಮೀಟರ್ ಕ್ಯೂಬ್ ಇರುತ್ತೆ. ಹಾಗೆ CGS ಅಲ್ಲಿ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ನಾವು ಹೇಳ್ತೀವಿ. ಡೆನ್ಸಿಟಿ ಆಫ್ ವಾಟರ್ ಅನ್ನು ನಾವು ರೆಫರೆನ್ಸಿಗೆ ತಗೋತೀವಿ. ಸೊ ಅಟ್ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಈ ಡೆನ್ಸಿಟಿ ಆಫ್ ವಾಟರ್ ಇಸ್ ಮ್ಯಾಕ್ಸಿಮಮ್, ಅಂದ್ರೆ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿ. ಸೊ ಇದ್ರ ವ್ಯಾಲ್ಯೂ ಅನ್ನ ನಾವು 1.0 × 10⁻³ kg per ಮೀಟರ್ ಕ್ಯೂಬ್ ಅಂತ ತಗೋತೀವಿ. ಸೊ ಅಂದ್ರೆ ವಾಟರ್ಗೆ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಬೇರೆ ಬೇರೆ ಡೆನ್ಸಿಟಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇನ್ನು ರಿಲೇಟಿವ್ ಡೆನ್ಸಿಟಿ ಅಂತೀವಲ್ಲ ನಾವು, ಇದಕ್ಕೆ ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಅಂತಾನು ಕರೀತಾರೆ. ಕೆಲವೊಮ್ಮೆ ಸ್ಪೆಸಿಫಿಕ್ ಗ್ರಾವಿಟಿ ಅಂದಾಗ ಇದು ಗ್ರಾವಿಟೇಷನ್ ಸಂಬಂಧಪಟ್ಟಿದ್ದಲ್ಲ. ಸೊ ಬೈ ಮಿಸ್ಟೇಕ್ ಆ ಒಂದು ನೇಮು ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಬಂದಿರುವಂಥದ್ದು. ಇದೇನು ಕೇಳಿದ್ರೆ, ಯಾವುದೇ ಒಂದು ಸಬ್ಸ್ಟೆನ್ಸಿನ ನೀವು ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಲ್ಸಿಯಸ್ ಇಂದ ಡಿವೈಡ್ ಮಾಡಿದ್ರೆ ಉಳಿಯೋದಿದೆಯಲ್ಲ, ಅದಕ್ಕೆ ನಾವು ರಿಲೇಟಿವ್ ಡೆನ್ಸಿಟಿ ಅಥವಾ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಕರಿತೀವಿ. ಕೆಲವೊಮ್ಮೆ ಪ್ರಾಬ್ಲಮ್ ನಲ್ಲಿ ಈ ಸ್ಪೆಸಿಫಿಕ್ ಗ್ರಾವಿಟಿಯನ್ನ ಕೊಟ್ಟಿರ್ತಾರೆ. ಅದರ ಅರ್ಥ ಇಷ್ಟೇ, ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಲ್ಸಿಯಸ್ ಅನ್ನುವಂಥದ್ದು. ಇನ್ನು ಪ್ರೆಷರ್ ಅಂತ ಹೇಳಿದಾಗ ನಾವೇನಂತೀವಿ ಅಂದ್ರೆ, ಈ ಎವರೇಜ್ ಪ್ರೆಷರ್ ಅನ್ನ ನಾವು ಹೇಳುವಾಗ, ಈಗಾಗಲೇ ನಿಮಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಅಲ್ಲಿ ಕೂಡ ಡಿಸ್ಕಸ್ ಆಗಿದೆ. ಸೊ F/A ಅಂತ ತಗೋತೀವಿ ನಾವು ಯೂಸಲಿ. ಸೊ ಇದನ್ನ ಇನ್ಸ್ಟಂಟೇನಿಯಸ್ ಮಾಡೋದಾದ್ರೆ ಆ ಒಂದು ಸಣ್ಣ ಏರಿಯಾವನ್ನ ನಾವು ಇನ್ನೂ ಸಣ್ಣ ಮಾಡ್ತಾ ಹೋದ್ರೆ dF/dA ಅಂತ ತಗೋತೀವಿ. ಬಟ್ ನಮ್ಗೆ ಇಷ್ಟು ತಿಳಿದ್ರೆ ಸಾಕು. ಓಕೆ, ಸೊ ಇದು ಸ್ಕೇಲಾರ್ ಕ್ವಾಂಟಿಟಿ. ಪ್ರೆಷರ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಇದ್ರ SI ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪಾಸ್ಕಲ್ ಅಂತ ಕರಿತೀವಿ. ಓಕೆ, ಇನ್ನು ಕಾಮನ್ ಯೂನಿಟ್ ಯಾವುದು ಕೇಳಿದ್ರೆ, ಈ ಅಟ್ಮಾಸ್ಫಿಯರ್ ಅನ್ನುವಂಥದ್ದು ಇದರ ಕಾಮನ್ ಯೂನಿಟ್. ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ನಾವು ಹೇಳ್ತೀವಲ್ಲ, ಸೊ ಸಿಂಬಾಲಿಕಲಿ ATM ಅಂತ ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಅದೇನು ಕೇಳಿದ್ರೆ, ಈ ನಾವು ಕೂಡ ಒಂದು ಫ್ಲೂಯಿಡ್ ಅಲ್ಲೇ ಇದ್ದೀವಿ ಅಲ್ವಾ. ಈ ಏರ್ನ ಒಳಗಡೆ ನಾವು ಅದ್ರ ಸುತ್ತಲೂ, ನಮ್ಮ ಸುತ್ತಲೂ ಏರ್ ಮೀಡಿಯಂ ಇದೆ, ಅಪ್ ಟು ಸರ್ಟನ್ ಹೈಟ್ ಇದೆ. ಸೊ ಹಾಗಾಗಿ ಅದೇನ್ ಮಾಡುತ್ತೆ, ನಮ್ಮ ಮೇಲೆ ಒಂದು ಪ್ರೆಷರ್ ಅನ್ನ ಹಾಕಿರುತ್ತೆ. ಅದಕ್ಕೆ ನಾವು ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರಿತೀವಿ. ಸೊ ಈ ಒಂದು ಪ್ರೆಷರ್ ಅನ್ನ ನಾವು ಸಿ ಲೆವೆಲ್ ಅಲ್ಲಿ ರೆಫರೆನ್ಸ್ ಆಗಿ ತಗೋತೀರಿ. ಅಂದ್ರೆ ಆ ಸಿ ಲೆವೆಲ್ ಅಲ್ಲಿ ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಕೇಳಿದ್ರೆ 1.013 × 10⁵ ಪಾಸ್ಕಲ್. ಸೊ ಅಟ್ಮಾಸ್ಫಿಯರ್ ಪ್ರೆಷರ್ ಅನ್ನೋದು SI ಅಲ್ಲ, ನೆನಪಿರಲಿ. ಪಾಸ್ಕಲ್ ಅಥವಾ ನ್ಯೂಟನ್ ಫರ್ ಮೀಟರ್ ಸ್ಕ್ವೇರ್ ಅನ್ನೋದು SI ಯೂನಿಟ್ ಆಗಿರುತ್ತೆ. ನೀವು ಅಟ್ಮಾಸ್ಫಿಯರ್ ಅನ್ನ SI ಬರೀಬೇಕು ಅಂದ್ರೆ 1.013 × 10⁵ ಪಾಸ್ಕಲ್ ಅಂತ ಬರೀಬೇಕು. ಇನ್ನು ಏನಾಗುತ್ತೆ, ಈ ನಾವು ಫ್ಲೂಯಿಡ್ ಅನ್ನು ತಗೊಂಡಾಗ, ಯಾವ್ದು ಲಿಕ್ವಿಡ್ ಅನ್ನ ತಗೊಂಡಿದೀವಿ ಅನ್ಕೊಳ್ಳಿ, ಸೊ ಅದು ನಾವು ಅದರ ಒಳಗಡೆ ಹೋದ ಹಾಗೆ ಡೀಪ್ ಇನ್ಸೈಡ್, ಸೊ ಅದರ ಪ್ರೆಷರ್ ಜಾಸ್ತಿ ಆಗ್ತಾ ಬರುತ್ತೆ. ನಾವು ಅದಕ್ಕೆ ಎಕ್ಸಸ್ ಪ್ರೆಷರ್ ಅಂತ ಕರಿತೀವಿ. ಯೂಶಲಿ ನಾವು ನಾರ್ಮಲ್ ಆಗಿ ಹೊರಗಡೆ ಇದ್ದಾಗ ಒಂದು ಫ್ಲೂಯಿಡ್ ಅಲ್ಲಿ ಇರ್ತೀವಿ, ಯಾವ್ದು ಏರ್ ಮೀಡಿಯಂ ಇರೋದ್ರಿಂದ. ಸೊ ಅದಕ್ಕೆ ನಾವು ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರಿತೀವಿ. ನೀವು ಯಾವುದೇ ಒಂದು ಲಿಕ್ವಿಡಿನ ಒಳಗಡೆ ಹೋಗಿ ಅಲ್ಲಿ ಮೆಜರ್ ಮಾಡಿದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಈಗ ಇಲ್ಲೊಂದು ಮಾರ್ಕ್ ಇದೆಯಲ್ವ, ನಾವು ಈ ಜಾಗದಲ್ಲಿ ಎಷ್ಟಿರುತ್ತೆ ಕೇಳಿದ್ರೆ ಪ್ರೆಷರ್, ಅದಕ್ಕೆ ನಾವು ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರಿತೀವಿ. ಅಂದ್ರೆ P = PA ಅಂತ ನಾವು ಬರೀಬಹುದು. ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಸೇಮ್ ಇರುತ್ತೆ, ಇದನ್ನೇ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಹೇಳೋದು. ಇದೇನಾದ್ರೂ ನಾವು ಆ PA ಅಟ್ಮಾಸ್ಫಿರಿಕ್ ಪ್ರೆಷರ್ ಆಯ್ತು, ಅದನ್ನ ಕೆಳಗಡೆ ಈ ಒಂದು ಡೀಪ್ ಇನ್ಸೈಡ್ ಹೋದಾಗ ನಾವು ಎಷ್ಟು ಡೀಪ್ ಹೋಗಿದೀವಿ ಅನ್ನೋದು ನೋಡ್ಕೋಬೇಕು. ಸೊ ಅದನ್ನ ನಾವು H ಅಂತ ಡಿನೋಟ್ ಮಾಡಿದ್ರೆ, ಸೊ ಅಲ್ಲಿ ಪ್ರೆಷರ್ ಏನಾಗಿರುತ್ತೆ, ಅಟ್ಮಾಸ್ಫಿರಿಕ್ ಪ್ರೆಷರ್ ಪ್ಲಸ್ ρgh ಅಂತ ಇರುತ್ತೆ ಅಲ್ವಾ. ಸೊ ರೋ ಅನ್ನೋದು ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಈ ಒಂದು ಫ್ಲೂಯಿಡ್ ಅನ್ನ ನಾವು ಯಾವ್ದು ಯೂಸ್ ಮಾಡಿದೀವಿ ಅದರ ಡೆನ್ಸಿಟಿ. G ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರುತ್ತೆ. H ಅನ್ನೋದು ಡೆಪ್ತ್ ಆಫ್ ದ ಫ್ಲೂಯಿಡ್. ಓಕೆ, ಈಗ ನಾವು ಇಲ್ಲಿ ಎಕ್ಸೆಸ್ ಪ್ರೆಷರ್ ಅಂತ ನೋಡಿದ್ರೆ, ಯಾಕಂದ್ರೆ ಇಲ್ಲಿಗೂ ಎಷ್ಟು ಪ್ರೆಷರ್ ಡಿಫರೆನ್ಸ್ ಇದೆ ಅಂತ ನೋಡೋದಾದ್ರೆ, ಸೊ ದಟ್ ಈಸ್ P ಮೈನಸ್ ದಿಸ್ ಒನ್ PN. ಸೊ P ಮೈನಸ್ PA ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಈಗ ನೋಡಿ P = PA ಇದೆ ಇಲ್ಲಿ. ಸೊ ಇಲ್ಲಿ ಏನಾಗಿದೆ, P ಅನ್ನೋದು PA ಪ್ಲಸ್ ρgh ಇದೆ. ρgh ಅನ್ನೋದು ಎಕ್ಸೆಸ್ ಪ್ರೆಷರ್. ಸೊ therefore ನಾವು ಈಗ ಎಕ್ಸೆಸ್ ಪ್ರೆಷರ್ ಅನ್ನ ಮಾತಾಡೋದಾದ್ರೆ ಏನಾಗಿರುತ್ತೆ, ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಏರಿಯಾ ಆರ್ ಶೇಪ್ ಆಫ್ ದ ಕಂಟೈನರ್. ಸೊ ಇಲ್ಲೆಲ್ಲೂ ಏರಿಯಾ ಇನ್ವಾಲ್ವ್ ಆಗಲ್ಲ. ಸೊ ಹಾಗಾಗಿ ಯಾವುದೇ ಏರಿಯಾ ಅದ್ರ ಮೇಲೆ ಸಂಬಂಧಪಟ್ಟಿಲ್ಲ. ಹಾಗಾದ್ರೆ ಏನಕ್ಕೆ ಸಂಬಂಧಪಟ್ಟಿದೆ, ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಅದು ಕಾನ್ಸ್ಟೆಂಟ್ ಇದೆ ಅನ್ಕೊಂಡ್ರೆ H ಮೇಲೆ ಡಿಪೆಂಡ್ ಆಗಿದೆ. G ಒಂದು ಸಣ್ಣ ಹೈಟ್ ಅಲ್ಲಿ G ಚೇಂಜ್ ಆಗಲ್ಲ ಅನ್ನುವಂಥದ್ದು. ಓಕೆ,
ಸೊ ಲಿಕ್ವಿಡ್ ಪ್ರೆಷರ್ ಇಸ್ ಸೇಮ್ ಎಟ್ ದ ಹಾರಿಜಾಂಟಲ್ ಲೆವೆಲ್ ಆರ್ ಎಟ್ ಎ ಸೇಮ್ ಡೆಪ್ತ್. ನೀವು ಈ ಪಾಯಿಂಟ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ನೋಡ್ತೀರಿ, ಅದರ ಲೆವೆಲ್ ಹಾರಿಜಾಂಟಲ್ ಲೆವೆಲ್ ಅಲ್ಲಿ ಎಲ್ಲ ಕಡೆನೂ ಸೇಮ್ ಪ್ರೆಷರ್ ಇರುತ್ತೆ ಅನ್ನುವಂಥದ್ದು. ಈ ಹೈಡ್ರೋಸ್ಟಾಟಿಕ್ ಪ್ಯಾರಾಡಾಕ್ಸ್ ಅನ್ನುವಂಥದ್ದು ಏನು ಕೇಳಿದ್ರೆ, ಡಿಫರೆಂಟ್ ಕಂಟೈನರ್ ಇದೆ ಅನ್ಕೊಳ್ಳೋಣ. ಸೊ ಇಲ್ಲಿ ಬೇರೆ ಬೇರೆ ಕಂಟೈನರ್ ಇದೆ. ಸೊ ಅದರಲ್ಲಿ ನಾವು ನೀರನ್ನು ಹಾಕಿದ್ರೆ ಸೊ ಏನಾಗುತ್ತೆ, ಎಲ್ಲ ಕಂಟೈನರ್ ಅಲ್ಲೂ ಅಂದ್ರೆ ವೆಸಲ್ ಅಲ್ಲೂ ಕೂಡ ಸೇಮ್ ಹೈಟಿಗೆ ವಾಟರ್ ನಿಂತ್ಕೊಳ್ಳುತ್ತೆ, ಶೇಪ್ ಯಾವ್ದಾದ್ರು ಇರಲಿ ಅನ್ನುವಂಥದ್ದು. ದ ಲೆವೆಲ್ ಆಫ್ ವಾಟರ್ ಇಸ್ ಸೇಮ್ ಇನ್ 3 ವೆಸಲ್ಸ್, ಇಲ್ಲೆಲ್ಲವೂ ಕೂಡ ಸೇಮ್ ಇರುತ್ತೆ ಅನ್ನುವಂಥದ್ದು. ಆಲ್ದೋ ದೇ ಹೋಲ್ಡ್ ಡಿಫರೆಂಟ್ ಅಮೌಂಟ್ ಆಫ್ ವಾಟರ್. ನೋಡಿ ಇದರಲ್ಲಿ ಜಾಸ್ತಿ ಅಮೌಂಟ್ ಆಫ್ ವಾಟರ್ ಅನ್ನು ಹಿಡ್ಕೊಂಡಿದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಏನೇ ಇರಲಿ, ಬಟ್ ಏನಾಗಿರುತ್ತೆ, ಆ ಒಂದು ಸೇಮ್ ಹೈಟ್ ಅಲ್ಲಿ ಅದು ಬಂದು ರೀಚ್ ಆಗುತ್ತೆ ಅನ್ನುವಂಥದ್ದು. ವಾಟರ್ ಎಟ್ ದ ಬಾಟಮ್ ಹ್ಯಾಸ್ ಸೇಮ್ ಪ್ರೆಷರ್ ಬಿಲೋ ಈಚ್ ಸೆಕ್ಷನ್ ಆಫ್ ದ ವೆಸಲ್. ಅಂದ್ರೆ ಎಲ್ಲ ಒಂದು ನೀವು ಹಾರಿಜಾಂಟಲಿ ಇಲ್ಲಿ ನೋಡ್ತಾ ಹೋದ್ರೆ ಸೊ ಪ್ರೆಷರ್ ಸೇಮ್ ಇರುತ್ತೆ. ಅಂದ್ರೆ ಅರ್ಥ ಇಷ್ಟೇ, ಪರ್ಟಿಕ್ಯುಲರ್ ಡೆಪ್ತ್ಗೆ ನೀವು ಒಂದು ಫ್ಲೂಯಿಡ್ ಒಳಗಡೆ ಹೋದಾಗ ಆ ಎಚ್ ಅನ್ನೋದು ಕಾನ್ಸ್ಟೆಂಟ್ ಇದ್ರೆ ಆ ಹಾರಿಜಾಂಟಲ್ ಲೈನ್ ಅಲ್ಲಿ ಪ್ರೆಷರ್ ಸೇಮ್ ಇರುತ್ತೆ ಅನ್ನುವಂಥದ್ದು. ಓಕೆ, ಈಗ ಕ್ವಶನ್ ನೋಡ್ಲಿಕ್ಕೆ ಹೋದ್ರೆ ದ ಪ್ರೆಷರ್ ಎಟ್ ದ ಬಾಟಮ್ ಆಫ್ ದ ಟ್ಯಾಂಕ್ ಈಸ್ ನಾಟ್ ಪ್ರಪೋರ್ಷನಲ್ ಟು ದ, ಅಂದ್ರೆ ಯಾವ್ದಕ್ಕೆ ಪ್ರಪೋರ್ಷನಲ್ ಇಲ್ಲ ಅಂತ ಕೇಳಿದ್ದಾರೆ. ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಹೈಟ್ ಆಫ್ ದ ಲಿಕ್ವಿಡ್, ಏರಿಯಾ ಆಫ್ ದ ಲಿಕ್ವಿಡ್ ಸರ್ಫೇಸ್. ಸೊ ಎಲ್ಲ ಏರಿಯಾ ಇನ್ವಾಲ್ವ್ ಆಗಿಲ್ಲ ಅಲ್ವಾ. ಸೊ ಎಕ್ಸಸ್ ಪ್ರೆಷರ್ ಎಟ್ ಎ ಡೆಪ್ತ್ ಎಚ್ ಈಸ್ ರೋ ಪಿ ಮೈನಸ್ ಪಿ ಇಸ್ ಇಕ್ವಲ್ ಟು ರೋ ಜಿ ಎಚ್. ಇಲ್ಲೆಲ್ಲೂ ಏರಿಯಾ ಇನ್ವಾಲ್ವ್ ಆಗಲ್ಲ. ಸೊ ಹಾಗಾಗಿ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಏರಿಯಾ ಆಫ್ ದ ಲಿಕ್ವಿಡ್ ಸರ್ಫೇಸ್. ಇದು ಕರೆಕ್ಟ್ ಆನ್ಸರ್. ನೋಡಿ, ಫ್ರಮ್ ದ ಅಡ್ಜಸೆಂಟ್ ಫಿಗರ್ ದ ಕರೆಕ್ಟ್ ಅಬ್ಸರ್ವೇಷನ್ ಈಸ್, ಇಲ್ಲಿ 2 ವೆಸಲ್ ಇದೆ, ಕಂಟೈನರ್ ಇದೆ. ಸೊ ಇಲ್ಲಿ ಎರಡರಲ್ಲೂ ವಾಟರೇ ತುಂಬಿದ್ದಾರೆ, ಅದರ ಹೈಟ್ ಕೂಡ ಸೇಮ್ ಇದೆ. ಬಟ್ ಇದೇನಾಗಿದೆ, ಇದು ವೈಡ್ ಆಗಿದೆ, ಇದು ನ್ಯಾರೋ ಇದೆ. ಅದಕ್ಕೆ ಅವ್ರು ಏನಂತಾರೆ, ಪ್ರೆಷರ್ ಆನ್ ದ ಬಾಟಮ್ ಆಫ್ ಟ್ಯಾಂಕ್ ಎ ಇಸ್ ಗ್ರೇಟರ್ ದೆನ್ ದಟ್ ಆಫ್ ದ ಬಿ. ಹಾಗೆ ಪ್ರೆಷರ್ ಆನ್ ದ ಬಾಟಮ್ ಆಫ್ ಟ್ಯಾಂಕ್ ಎ ಇಸ್ ಸ್ಮಾಲರ್ ದೆನ್ ದಟ್ ಆಫ್ ದ ಬಾಟಮ್ ಆಫ್ ದ ಬಿ ಅಂತ ಹೇಳ್ತಾರೆ. ಪ್ರೆಷರ್ ಡಿಪೆಂಡ್ಸ್ ಆನ್ ದ ಶೇಪ್ ಆಫ್ ದ ಕಂಟೈನರ್ ಅಂತ ಹೇಳ್ತಾರೆ. ಸೊ ಪ್ರೆಷರ್ ಆನ್ ದ ಬಾಟಮ್ ಆಫ್ ಎ ಅಂಡ್ ಬಿ ಇಸ್ ಸೇಮ್ ಅಂತ ಹೇಳ್ತಾರೆ. ಸೊ ಹೈಟ್ ಸೇಮ್ ಇದೆ, ನಾವು ನೋಡ್ಬೇಕಾಗಿರೋದು ಹೈಟ್ ಮಾತ್ರ, ಏರಿಯಾ ನಮ್ಗೆ ಸಂಬಂಧ ಇಲ್ಲ. ಹಾಗಾಗಿ ಎಕ್ಸೆಸ್ ಪ್ರೆಷರ್ ಎಟ್ ಎ ಡೆಪ್ತ್ ಎಚ್ ಇಸ್ ರೋ ಜಿ ಎಚ್. ಅದರಿಂದ ಏನು ಹೇಳ್ಬೋದು, ಪ್ರೆಷರ್ ಎಟ್ ಎ ಡೆಪ್ತ್ ಡಸ್ ನಾಟ್ ಡಿಪೆಂಡ್ ಆನ್ ದ ಏರಿಯಾ ಆರ್ ಶೇಪ್ ಆಫ್ ದ ಕಂಟೈನರ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಹೈಟ್ ಆಫ್ ದ ವಾಟರ್ ಅಪ್ ಟು ವಿಚ್ ದ ಟ್ಯಾಂಕ್ ಇಸ್ ಫಿಲ್ಡ್. ರೋ ಮತ್ತೆ ಜಿ ಅನ್ನು ನಾವು ಕಾನ್ಸ್ಟೆಂಟ್ ಅನ್ಕೊಂಡ್ರೆ ಹೈಟ್ ಮೇಲೆ ಇದು ಡಿಪೆಂಡ್ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಏನಾಯ್ತು, tank as in both the tanks the level of water are same, pressure at the bottom is also same ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರೆಷರ್ ಏನಾಗಿರುತ್ತೆ, ಬಾಟಮ್ ಅಲ್ಲಿ ಎರಡೂ ಒಂದು ಕಂಟೈನರ್ ಅಲ್ಲಿ ಸೇಮ್ ಪ್ರೆಷರ್ ಇರುತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 3 liquids of equal masses are taken in 3 identical cubical vessels A, B and C. ವೆಸಲ್ಸ್ ಅಲ್ಲಿ 3 ಈಕ್ವಲ್ ಮಾಸ್ ಇದೆಯಂತೆ, ಬಟ್ ಟೇಕನ್ ಇನ್ ಐಡೆಂಟಿಕಲ್ ಕ್ಯೂಬಿಕಲ್ ವೆಸಲ್ಸ್ A, B and C ಅಂತ ಹೇಳಿದ್ರೆ ಬೇರೆ ಬೇರೆ ಲಿಕ್ವಿಡ್ ಗಳನ್ನ ತಗೊಂಡಿದ್ದಾರೆ. The densities are rho A, rho B and rho C. But ಏನಂತೆ, rho A is smaller than rho B and is smaller than rho C ಅಂತ ಹೇಳ್ತಾರೆ. ಈ ಡೆನ್ಸಿಟಿಗಳು ಈ ರೀತಿ ರಿಲೇಷನ್ ಇದೆ. The force exerted by the liquid on the basis of the cubical vessel is, ಹಾಗಾದ್ರೆ ಯಾವ್ದ್ರಲ್ಲಿ ಸೇಮ್ ಇನ್ ಆಲ್ ದ ವೆಸಲ್ಸ್, ಮ್ಯಾಕ್ಸಿಮಮ್ ಇನ್ ಎ, ಮ್ಯಾಕ್ಸಿಮಮ್ ಇನ್ ಬಿ, ಮ್ಯಾಕ್ಸಿಮಮ್ ಇನ್ ಸಿ ಅಂತ ಕೇಳ್ತಾರೆ. ಸೊ ಈ ರೀತಿ ಕೊಟ್ಟಾಗ ನಾವೇನ್ ಮಾಡುವ, ನಮ್ಗೆ ಗೊತ್ತಿರೋ ಹಾಗೆ ಮಾಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಗೊತ್ತಿದೆ. ಮತ್ತೆ ವಾಲ್ಯೂಮ್ ಅಂದಾಗ ಏರಿಯಾ ಇಂಟು ಹೈಟ್ ಅಂತ ನೋಡ್ತೀವಿ ನಾವು ಅಲ್ವಾ. ಇದನ್ನು ಕ್ಯೂಬಿಕಲ್ ವೆಸಲ್ ಅಂತ ಹೇಳಿದ್ದಾರೆ. ಸೊ ಬೇಸ್ ಇಂಟು ಹೈಟ್ ಮಾಡಿದ್ರೆ ನಮ್ಗೆ ಅದು ವಾಲ್ಯೂಮ್ ಸಿಗುತ್ತೆ. ಸೊ ಗಿವನ್ ಈಕ್ವಲ್ ಮಾಸಸ್ ಅಂಡ್ ಐಡೆಂಟಿಕಲ್ ವೆಸಲ್ಸ್ ಅಂತ ಕೊಟ್ಟಿದ್ದಾರೆ. ವೆಸಲ್ಸ್ ಐಡೆಂಟಿಕಲ್ ಇದೆಯಂತೆ, ಮಾಸ್ ಈಕ್ವಲ್ ಇದೆ. ಸೊ ಮಾಸ್ ಅಂದಾಗ ನಾವೇನ್ ಮಾಡ್ತೀವಿ, ಡೆನ್ಸಿಟಿ ಇಂಟು ವಾಲ್ಯೂಮ್, ವಾಲ್ಯೂಮ್ ಅನ್ನ ಏರಿಯಾ ಇಂಟು ಹೈಟ್ ಅಂತ ತಗೊಂಡ್ವಿ. ಸೊ ಮಾಸ್ ಸೇಮ್ ಇದೆ ಅನ್ನೋದಾದ್ರೆ ಈ 3 ಸೇಮ್ ಇರಬೇಕು, ಕರೆಕ್ಟಾ? ಓಕೆ, ಈಗ ನಾವು ಮಾಸ್ ಬೈ ಏರಿಯಾ ಅಂತ ತಗೊಂಡ್ರೆ, ಏರಿಯಾ ಈ ಕಡೆ ಎಲ್ಲ ಸೇಮ್ ಐಡೆಂಟಿಕಲ್ ವೆಸಲ್ ಅಂತ ಹೇಳಿದಾರಲ್ಲ, ಏರಿಯಾ ಸೇಮ್ ಇರುತ್ತೆ. ಸೊ ರೋ ಎ ಇಂಟು ಎಚ್ ಎ ಈಕ್ವಲ್ಸ್ ಟು ರೋ ಬಿ ಇಂಟು ಎಚ್ ಬಿ ಈಕ್ವಲ್ಸ್ ಟು ರೋ ಸಿ ಇಂಟು ಎಚ್ ಸಿ ಅಂತ ನಾವು ಬರೀಬಹುದು. ಸೊ ಹಾಗಾಗಿ ಪ್ರೆಷರ್ ಎಟ್ ದ ಬಾಟಮ್ ಇನ್ ದ ವೆಸಲ್ ಎ ಇಸ್, ನಾವೀಗ ಪ್ರೆಷರ್ ಅನ್ನ ನೋಡೋಕೆ ಹೋಗೋದಾದ್ರೆ ಪಿ ಎ ಈಕ್ವಲ್ಸ್ ಟು, ನೋಡಿ ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಸ್ ರೋ ಜಿ ಎಚ್ ಅಂತ ನಾವು ಬರಿತೀವಲ್ಲ, ಎಗೆ ಸಂಬಂಧಪಟ್ಟಿ ಬರೆದಿದ್ವಿ, ಜಿ ಎಲ್ಲದಕ್ಕೂ ಸೇಮ್ ಇರುತ್ತೆ. ಹಾಗೇನೆ ನಾವು ಬಿ ಪಾಯಿಂಟ್ಗೆ ಬರೆದ್ರೆ ಏನಾಯ್ತು ಅವಾಗ, ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್, ಇದು ಡೆನ್ಸಿಟಿ ಆಫ್ ದ ಬಿ, ಇದು ಹೈಟ್ ಆಫ್ ದ ಬಿ ಅಂಡ್ ಜಿ. ಹಾಗೆ ಇದಕ್ಕೂ ಕೂಡ ನಾವು ಬರಿತೀವಿ. ಈಗ ಇಲ್ಲಿ ಏನಾಯ್ತು ಕೇಳಿದ್ರೆ, ರೋ ಎ ಇಂಟು, ಇಲ್ಲಿ ನೋಡಿ ಈಗ 3ಕ್ಕೂ ಕಂಪೇರ್ ಮಾಡಿದ್ರೆ ಪಿ ಎ ಪಿ ಎ ಪಿ ಎ ಇವೆಲ್ಲ ಸೇಮ್ ಇರುತ್ತೆ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಜಿ ಸೇಮ್ ಇರುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ರೋ ಎ ಇಂಟು ಎಚ್ ಎ ಏನಾಗಿದೆ ನೋಡಿ, ರೋ ಎ ಇಂಟು ಎಚ್ ಎ ಈಕ್ವಲ್ಸ್ ಟು ರೋ ಬಿ ಇಂಟು ಎಚ್ ಬಿ ಈಕ್ವಲ್ಸ್ ಟು ರೋ ಸಿ ಇಂಟು ಎಚ್ ಸಿ. ಈ 3 ಹಾಗಾದ್ರೆ ಇದ್ರ ಟೋಟಲ್ ಏನಾಯ್ತು, ಹಾಗಾದ್ರೆ ನಮಗೆ ಸೇಮ್ ಇನ್ ಆಲ್ ವೆಸಲ್ಸ್ ಅಲ್ವಾ. ಏನು ಪ್ರೆಷರ್ ಸೇಮ್ ಇನ್ ಆಲ್ ವೆಸಲ್ಸ್ ಅಂತ ಹೇಳಿ. ಸೊ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಆನ್ ದ ಬೇಸ್ ಆಫ್ ದ ಕ್ಯೂಬಿಕಲ್ ವೆಸಲ್ಸ್. ಫೋರ್ಸ್ ಅಂದಾಗ ನಾವೇನ್ ಮಾಡ್ತೀವಿ, ಫೋರ್ಸ್ ಅಂದ್ರೆ ಪ್ರೆಷರ್ ಅಂದ್ರೆ ಫೋರ್ಸ್ ಪರ್ ಏರಿಯಾ. ಸೊ ಫೋರ್ಸ್ ಇಂಟು ಏರಿಯಾ ಮಾಡ್ತೀವಿ, ಏರಿಯಾವನ್ನು ತಂದು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮ್ಗೇನು ಸಮಸ್ಯೆ ಆಗಲ್ಲ. ಸೊ ಇದಿಷ್ಟು ಸೇಮ್ ಇರುತ್ತೆ. ಹಾಗಾಗಿ ಸೇಮ್ ಇನ್ ಆಲ್ ದ ವೆಸಲ್ಸ್ ಅನ್ನೋದು ಕರೆಕ್ಟ್ ಆನ್ಸರ್.
ಈಗ ಪಾಸ್ಕಲ್ಸ್ ಲಾಗೆ ಬಂದ್ರೆ ನಾವು whenever external pressure is applied on any part of a fluid contained in a vessel, it is transmitted undiminished and equally in all direction ಅಂತ ಹೇಳುತ್ತೆ. ಸೊ ಒಂದು ಕಂಟೈನರ್ ಅಲ್ಲಿ ಒಂದು ಫ್ಲೂಯಿಡ್ ಇದೆ ಅಂದ್ರೆ ನೀವು ಅದಕ್ಕೆ ಏನಾದ್ರು ಒಂದ್ ಸೈಡ್ ಅಲ್ಲಿ ಆ ಒಂದು ಪ್ರೆಷರ್ ಅನ್ನ ಹಾಕಿದ್ರೆ ಆ ಪ್ರೆಷರ್ ಈಕ್ವಲಿ ಎಲ್ಲಾ ಕಡೆಗೂ ಅನ್ಡಿಮಿನೈಸ್ಡ್, ಎಲ್ಲೂ ಒಂದು ಲಾಸ್ ಆಗದೇನೆ ಪೂರ್ತಿ ಪ್ರಮಾಣದಲ್ಲಿ ಎಲ್ಲಾ ಡೈರೆಕ್ಷನ್ ದಲ್ಲೂ ಅದು ಪಾಸ್ ಆಗುತ್ತೆ ಅನ್ನುವಂಥದ್ದು. ಸೊ ಇದ್ರ ಮೇಲಿಂದ ವರ್ಕ್ ಆಗುವಂತ ಡಿವೈಸ್ಗಳು ಯಾವುದು ಅಂದ್ರೆ ಒಂದು ಹೈಡ್ರೋಲಿಕ್ ಲಿಫ್ಟ್ ಅಂತೀವಿ ನಾವು, ಇನ್ನೊಂದು ಹೈಡ್ರೋಲಿಕ್ ಬ್ರೇಕ್ ಅನ್ನುವಂಥದ್ದು. ಸೊ ಇವೆಲ್ಲ ಈ ಪಾಸ್ಕಲ್ಸ್ ಲಾ ಆದ್ಮೇಲೆ ವರ್ಕ್ ಆಗುವಂಥದ್ದು. ಬಟ್ ಹೈಡ್ರೋಲಿಕ್ ಲಿಫ್ಟ್ ಅಥವಾ ಹೈಡ್ರೋಲಿಕ್ ಬ್ರೇಕ್ ಅಂದಾಗ ನಮಗೆ ಹೈಡ್ರೋಲಿಕ್ ಲಿಫ್ಟ್ ಮೇಲೆ ಎಲ್ಲಾದ್ರೂ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದಕ್ಕೆ ಹೈಡ್ರೋಲಿಕ್ ಲಿಫ್ಟ್ ಹೇಗಿರುತ್ತೆ ಅಂದ್ರೆ ಈ ರೀತಿ ಒಂದು ಫಿಟ್ಟೆಡ್ ಅಂದ್ರೆ ಏನ್ ಹೇಳಿ ಎಲ್ಲೂ ಲಿಕ್ವಿಡ್ ಹೊರಗೋಗೋ ಚಾನ್ಸೇ ಇರಲ್ಲ. ಈ ರೀತಿ ಒಂದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ 2 ಸಿಲಿಂಡರ್ಗಳು ಇರ್ತವೆ. ಒಂದು ನ್ಯಾರೋ ಇದ್ರೆ ಇನ್ನೊಂದು ವೈಡರ್ ಇರುತ್ತೆ. ಈ ಏರಿಯಾ ಇದೆಯಲ್ಲ ಇದ್ರದ್ದು ಜಾಸ್ತಿ ಇರುತ್ತೆ, ಇದ್ರ ಏರಿಯಾ ಕಡಿಮೆ ಇರುತ್ತೆ. ಸೊ ನಾವು ಇದ್ರ ಏರಿಯಾವನ್ನು A1 ಮತ್ತೆ ಇದ್ರ ಏರಿಯಾನ A2 ಅಂತ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಫೋರ್ಸ್ ಅನ್ನ ಹಾಕ್ತಿವಿ. ಇಲ್ಲೊಂದು ವೇಟ್ ಅನ್ನ ಇಟ್ಟು ನಾವು ಅದನ್ನ ಫೋರ್ಸ್ ಅನ್ನ ಹಾಕ್ತಿವಿ. ಸೊ ಇಲ್ಲಿ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಇಲ್ಲಿ ನಮ್ಗೆ ಈ ಡಿವೈಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಿದ್ರೆ ನಮಗೆ ಪ್ರೆಷರ್ನ ಇನ್ಫಾರ್ಮೇಶನ್ ಬೇಕು. ಯಾಕೆಂದ್ರೆ ಪ್ರೆಷರ್ ಅನ್ನ ನಾವು ಫ್ಲೂಯಿಡ್ ಹಾಕ್ತಾ ಇದೀವಿ ಅಂತ ತಿಳ್ಕೋಬೇಕು. ಸೊ P1 = F1/A1, P2 = F2/A2 ಅಂತ ನಮ್ಗೆ ಗೊತ್ತಿದೆ. ಈಗ P1 ಅನ್ನೋದು ಇಲ್ಲಿಯ ಪ್ರೆಷರ್ ಆದ್ರೆ P2 ಅನ್ನೋದು ಇಲ್ಲಿಯ ಪ್ರೆಷರ್. ಬಟ್ ಲಾ ಏನ್ ಹೇಳುತ್ತೆ, ಪಾಸ್ಕಲ್ಸ್ ಲಾ ಏನ್ ಹೇಳುತ್ತೆ ಕೇಳಿದ್ರೆ P1 = P2 ಅಲ್ವಾ. ಈ ಪ್ರೆಷರ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಹಾಕಿರುವಂತ ಪ್ರೆಷರ್ ಈಕ್ವಲಿ ಟ್ರಾನ್ಸ್ಮಿಟೆಡ್. ಬಟ್ ಇವೆಲ್ಲ ಏನು ಶೀಲ್ಡೆಡ್, ಇಲ್ಲೆಲ್ಲೂ ಆಗಲ್ಲ. ಈ ಪಿಸ್ಟನ್ ಹತ್ರ ಅದು ಆಕ್ಟ್ ಆಗ್ಬೇಕು. ಸೊ ಹಾಗಾಗಿ P1 = P2 ಅಂದ್ರೆ ನಾವು ಇವೆರಡನ್ನ ಇಕ್ವೇಟ್ ಮಾಡೋಣ. ಎರಡನ್ನು ಇಕ್ವೇಟ್ ಮಾಡಿದ್ರೆ F1/A1 = F2/A2 ಆಯ್ತು. ಓಕೆ, ಸೊ ಇಲ್ಲಿ F2 = A2/A1 × F1 ಅಂತ ಬರುತ್ತೆ. ಈ A2 ಅನ್ನೋದು ದೊಡ್ಡದಿದೆ, A1 ಸಣ್ಣದಿದೆ. ಸೊ ಹಾಗಾಗಿ ಇದು >1 ಬರುತ್ತೆ. >1 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, F2 ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಮಾಲ್ ಫೋರ್ಸ್ ಅನ್ನ ಹಾಕಿದ್ರು ಕೂಡ ಇದರ ಏರಿಯಾ ಸಣ್ಣದಿರೋದ್ರಿಂದ, ಈ ಏರಿಯಾ ದೊಡ್ಡದಿರೋದ್ರಿಂದ ಇಲ್ಲಿ ಲಾರ್ಜ್ ಫೋರ್ಸ್ ಆಕ್ಟ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಈ A2/A1 ಇದೆಯಲ್ಲ, ಇದನ್ನ ಮೆಕ್ಯಾನಿಕಲ್ ಅಡ್ವಾಂಟೇಜಸ್ ಆಫ್ ದ ಡಿವೈಸ್ ಅಂತ ಕರೀತಾರೆ. ಸೊ ಹೈಡ್ರೋಲಿಕ್ ಲಿಫ್ಟ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್, ಈ ತರ ಕೇಳಿದಾಗ ಈಸಿ ಆಗೋಗುತ್ತೆ. ಸೊ ಸಿಂಪ್ಲಿ ಪಾಸ್ಕಲ್ಸ್ ಲಾ ಅಲ್ವಾ. ಓಕೆ, ಸ್ಟ್ರೀಮ್ ಲೈನ್ ಫ್ಲೋ ಅಂದ್ರೆ ಏನು ಅಂತ ನೋಡೋಣ. ದ ಫ್ಲೋ ಆಫ್ ದ ಫ್ಲೂಯಿಡ್ is said to be streamline if at any given point the velocity of each passing fluid particles remains constant in time ಅನ್ನೋದು ಇದರ ಡೆಫಿನೇಷನ್. ಸ್ಟ್ರೀಮ್ ಲೈನ್ ಅಂತ ಹೇಳ್ತೀವಿ ನಾವು. ಸೊ ಇದಕ್ಕೆ ಇಕ್ವೇಶನ್ ಆಫ್ ಕಂಟಿನ್ಯೂಟಿ ಅಂತ ನಾವು ಒಂದು ಡಿರೈವ್ ಮಾಡ್ತೀವಲ್ವಾ. ಸೊ ಆ ಪ್ರಕಾರ ಏನು ಕೇಳಿದ್ರೆ ನೋಡಿ, ಈ ಒಂದು ಫ್ಲೂಯಿಡ್ ಸ್ಟ್ರೀಮ್ ಲೈನ್ ನಲ್ಲಿ ಇದೆ. ಸ್ಟ್ರೀಮ್ ಲೈನ್ ನಲ್ಲಿ ಇರಬೇಕು. ಐಡಿಯಲ್ ಫ್ಲೂಯಿಡ್ ಆಗಿರಬೇಕು, ಇನ್ಕಾಂಪ್ರೆಸಿಬಲ್ ಆಗಿರಬೇಕು, ನಾನ್ ವಿಸ್ಕಸ್ ಆಗಿರಬೇಕು. ಬಟ್ ಇಲ್ಲಿ ಅವೆಲ್ಲ ಕಂಡೀಷನ್ ಓಕೆ. ಬಟ್ ಏನಾಗಿದೆ ಅಂದ್ರೆ ಇದು ನ್ಯಾರೋ ಇದೆ, ಇದು ವೈಡರ್ ಇದೆ. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಸೊ ಇಕ್ವೇಶನ್ ಆಫ್ ಕಂಟಿನ್ಯೂಟಿ ಏನ್ ಹೇಳುತ್ತೆ, A1V1 = A2V2. A1 ಅನ್ನೋದು ಇಲ್ಲಿಯ ಕ್ರಾಸ್ ಸೆಕ್ಷನಲ್ ಏರಿಯಾ, A2 ಅನ್ನೋದು ಇಲ್ಲಿಯ ಕ್ರಾಸ್ ಸೆಕ್ಷನಲ್ ಏರಿಯಾ. ಹಾಗೆ V1 ಅನ್ನೋದು ಇಲ್ಲಿಯ ಸ್ಪೀಡ್ ಅಥವಾ ವೆಲಾಸಿಟಿ ಈ ಒಂದು ನ್ಯಾರೋ ರೀಜನ್ ಅಲ್ಲಿ, V2 ಅನ್ನೋದು ಈ ವೈಡರ್ ರೀಜನ್ ನಲ್ಲಿ ವೆಲಾಸಿಟಿ. A1V1 = A2V2 ಇರುತ್ತೆ. ಇಲ್ಲಿ AV = ಕಾನ್ಸ್ಟೆಂಟ್ ಅಂತ ನಾವು ತಗೋಬಹುದು. ಯಾವುದೇ ಒಂದು ಪಾಯಿಂಟ್ ಅಲ್ಲಿ ನೀವು AV ಅನ್ನು ಚೆಕ್ ಮಾಡಿದ್ರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಆ ಫ್ಲೂಯಿಡ್ ಸ್ಟ್ರೀಮ್ ಲೈನ್ ಆಗಿರ್ಬೇಕು. ಓಕೆ, ಇಟ್ ಮೀನ್ಸ್ ಫ್ಲೋ ರೇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಪೈಪ್ ಆಫ್ ಎ ಫ್ಲೋ. ಇಲ್ಲಿ ಸ್ಲೋ ಆಗುತ್ತೆ, ಇಲ್ಲಿ ಫಾಸ್ಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಎಷ್ಟು ಫ್ಲೂಯಿಡ್ ಎಂಟರ್ ಆಗಿದೆಯೋ ಅಷ್ಟೇ ಫ್ಲೂಯಿಡ್ ಹೊರಗಡೆ ಬರುತ್ತೆ. ಅಂದ್ರೆ ಫ್ಲೋ ರೇಟ್ ಕಾನ್ಸ್ಟೆಂಟ್ ಇರುತ್ತೆ ಅನ್ನುವಂಥದ್ದು. ಇದರ ಮೇನ್ ಅಡ್ವಾಂಟೇಜಸ್ ಏನು ಕೇಳಿದ್ರೆ, ವೆಲಾಸಿಟಿ ಆಫ್ ಫ್ಲೋ ವಿಲ್ ಇನ್ಕ್ರೀಸಸ್ ಇಫ್ ಕ್ರಾಸ್ ಸೆಕ್ಷನ್ ಡಿಕ್ರೀಸಸ್. ಇಲ್ಲಿ ವೆಲಾಸಿಟಿ ಜಾಸ್ತಿ ಆಗುತ್ತೆ, ಇಲ್ಲಿ ಬರ್ತಾ ಇದ್ದಂಗೆ ವೆಲಾಸಿಟಿ ಕಡಿಮೆ ಆಗುತ್ತೆ. ವೈಸ್ ವರ್ಸ, ಎಲ್ಲಿ ನೀವು ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಮಾಡ್ತಿರೋ ಅಲ್ಲಿ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ, ಎಲ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ ಡಿಕ್ರೀಸ್ ಮಾಡ್ತಿರೋ ಅಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಓಕೆ, ಈಗ ನೋಡಿ, ಹಾರಿಜಾಂಟಲ್ ಟ್ಯೂಬ್ ಆಫ್ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಹ್ಯಾಸ್ ರೇಡಿಯೈ ಆಫ್ 0.1 meter and 0.05 meter respectively at M and N. ಫಾರ್ ಸ್ಟ್ರೀಮ್ ಲೈನ್ ಫ್ಲೋ ವೆಲಾಸಿಟಿ ಆಫ್ ಲಿಕ್ವಿಡ್ ಇಸ್, ಈಗ ಏನು ಅಬ್ಸರ್ವೇಷನ್ಸ್ ನೋಡ್ತೀರಿ, ಇಲ್ಲಿ ವೈಡರ್ ಇದೆ, ಇಲ್ಲಿ ನ್ಯಾರೋ ಇದೆ. ಎಮ್ ಅನ್ನೋದು ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು, ಎನ್ ಅಲ್ಲಿ ವೆಲಾಸಿಟಿ ಜಾಸ್ತಿ ಇರುತ್ತೆ ಅಂತೇಳಿ ಅಲ್ವಾ. ಫ್ರಮ್ ಇಕ್ವೇಶನ್ ಆಫ್ ಕಂಟಿನ್ಯೂಟಿ ಏನಾಗುತ್ತೆ, A1V1 = A2V2. ಬೇರೆ ಅವರು ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಂ ಅಲ್ಲಿ ಇರುವ ಕ್ರಾಸ್ ಸೆಕ್ಷನಲ್ ಏರಿಯಾಕ್ಕೆ 0.1 ಅಂತ ಕೊಟ್ಟಿದ್ದಾರೆ. R1² ಆಯ್ತು, 5R² ಅಲ್ವಾ ಯಾವುದು ಕ್ರಾಸ್ ಸೆಕ್ಷನಲ್ ಏರಿಯಾ. ಹಾಗಾಗಿ AM ಅಂತ ತಗೊಂಡ್ರೆ 5 × 0.1². ಸೊ ಅದೇನಾಗುತ್ತೆ 5 × 0.01 ಆಗುತ್ತೆ. ಸೊ ಜಸ್ಟ್ ನಾವು ಈ ವ್ಯಾಲ್ಯೂಸ್ ಅನ್ನ ನೋಡೋಣ, ನಮಗೆ ಕ್ರಾಸ್ ಸೆಕ್ಷನಲ್ ಏರಿಯಾ ಯಾವುದು ಅಂತ ಗೊತ್ತಾಗುತ್ತೆ. ಎನ್ ಅಲ್ಲಿ ಏನಾಗಿದೆ ನೋಡಿ, ಸೊ ದಟ್ ಇಸ್ 0.05 ಇದೆ. ಅದರ ಸ್ಕ್ವೇರ್ ಮಾಡಿದ್ರೆ ನಮಗೆ 5 × 0.0025 ಅಂತ ಬರುತ್ತೆ. ಸೊ ಈ ಕ್ರಾಸ್ ಸೆಕ್ಷನಲ್ ಏರಿಯಾ ತುಂಬಾ ಸಣ್ಣದಿದೆ. ಹಾಗಾಗಿ ನಾವೇನ್ ಹೇಳ್ಬೋದು, ಎಲ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ ಸಣ್ಣದಾಗುತ್ತೋ ಅಲ್ಲಿ ವೆಲಾಸಿಟಿ ಜಾಸ್ತಿ ಇರುತ್ತೆ. ಸೊ ಎನ್ ರೀಜನ್ ನಲ್ಲಿ ವೆಲಾಸಿಟಿ ಜಾಸ್ತಿ ಇರುತ್ತೆ. ಗ್ರೇಟರ್ ಎಟ್ ಎನ್ ದ್ಯಾನ್ ಎಂ ಅನ್ನೋದು ಕರೆಕ್ಟ್ ಆನ್ಸರ್.
ಇನ್ನೊಂದು ಪ್ರಾಬ್ಲಮ್ ನೋಡಿ, an ideal fluid flows through a pipe of cross section with diameter 5 cm and 10 cm as shown in the figure. ಇಲ್ಲಿ ಹೇಳಿದಾಗೆ ಎ ಮತ್ತು ಬಿ ನ್ಯಾರೋ ಇದ್ದಲ್ಲಿ 5 cm, ಇಲ್ಲಿ ಇದ್ದಲ್ಲಿ 10 cm. The ratio of velocities of fluid A and B is, so from equation of continuity A1 V1 equals to A2 V2. ನಮಗೆ ಏರಿಯಾ ಫೈಂಡ್ ಔಟ್ ಮಾಡ್ಕೋಬೇಕು ನಾವು. ಅದಕ್ಕೆ ಏನ್ ಮಾಡೋಣ, ಎ ಇಲ್ಲಿಯ ಕ್ರಾಸ್ ಸೆಕ್ಷನ್ ಅನ್ನ ಎ ಅನ್ನೋಣ, ಇಲ್ಲಿ ವೆಲಾಸಿಟಿಯನ್ನ ವಿ ಎ ಅನ್ಕೊಳ್ಳೋಣ, ಇಲ್ಲಿ ಎ ಬಿ ಅಂತ ಕರೆಯೋಣ. ಕ್ರಾಸ್ ಸೆಕ್ಷನ್ ಏರಿಯಾ ದೊಡ್ಡದಿದೆ, ವಿ ಬಿ ಆಯ್ತು ಇಲ್ಲಿ ಬರುವಂತ ವೆಲಾಸಿಟಿ. ಹಾಗಾಗಿ ಎಗೆ ನಾವು ನೋಡಿದ್ರೆ 5r² ಇದೆ, 5r² ಅಂತೀವಿ ನಾವು, ಯಾಕೆಂದ್ರೆ ಎಗೆ ಸಂಬಂಧಪಟ್ಟಿದ್ದು. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಹಾಗೆ ಇರಲಿ ಸೆಂಟಿಮೀಟರ್, ಯಾಕೆಂದ್ರೆ ನಾವು ರೇಷಿಯೋ ತಗೋತೀವಲ್ವ, SI ಕನ್ವರ್ಟ್ ಮಾಡ್ಬೇಕನ್ನೋ ಅಗತ್ಯ ಇಲ್ಲ. ಸೊ ದಟ್ ಈಸ್ 5 × 25. ಹಾಗೆ ಎ ಬಿಗೆ ಕ್ರಾಸ್ ಸೆಕ್ಷನ್ ಏರಿಯಾ ಚೆಕ್ ಮಾಡಿದ್ರೆ ನಮಗೆ ಅದು 10 ಇದೆ, ಹಾಗಾಗಿ 100 ಬರುತ್ತೆ 10² ಅಂದ್ರೆ. ಓಕೆ, ನಮಗೀಗ ರೇಷಿಯೋ ಆಫ್ ವೆಲಾಸಿಟೀಸ್ ಅಟ್ ಎ ಅಂಡ್ ಬಿ ಅಂತ ಕೇಳಿದ್ರೆ, ಇಲ್ಲಿ ಮತ್ತು ಇಲ್ಲಿ ಅಂತ, ನಾವು ಇದನ್ನ V1 ಅಂತ ತಗೊಂಡಿದ್ರೆ ಅಥವಾ VA ಅಂತ ತಗೊಳ್ಳೋಣ, ಇದನ್ನ VB ಅಂತ ತಗೊಳ್ಳೋಣ. VA by VB ಮಾಡಿದ್ರೆ ಏನಾಗುತ್ತೆ, AB by AA ಆಗುತ್ತೆ ಅಲ್ವಾ. ನೋಡಿ ಇಲ್ಲಿದೆ VA by VB ಆದ್ರೆ AB by AA, ಇದನ್ನ AA ಅಂತ ಮಾಡ್ಕೊಳ್ಳಿ, ಇದು AB ಅಲ್ಲ AA. ಹಾಗಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತು, ಇದು 4 ಉಳ್ಕೊಳ್ಳುತ್ತೆ, ಇಲ್ಲಿ 4/1 ಅಂದ್ರೆ 4:1 is the correct answer. Okay. So next, the cylindrical tube of spray pump has a cross section of 8 cm². ಒಂದು ಪಂಪಿನ ಪೈಪ್ ಇದೆಯಲ್ಲ, ಅದರ ಕ್ರಾಸ್ ಸೆಕ್ಷನ್ 8 cm² ಇದೆ. one end of which has 40 fine holes, each of area 10⁻⁻8 m². ಒಂದು ಎಂಡ್ ಅಲ್ಲಿ ಸಣ್ಣ ಸಣ್ಣ ಹೋಲ್ಗಳಿವೆ ಅಂತ. If the liquid flows inside the tube with a speed of 0.15 m/min ಅಂತ ಕೊಟ್ಟಿದ್ದಾರೆ, the speed with which the liquid is ejected through the hole is. ಆ ಹೋಲ್ಗಳಿಂದ ಯಾವ ಸ್ಪೀಡ್ ಅಲ್ಲಿ ಲಿಕ್ವಿಡ್ ಹೊರಗಡೆ ಬರುತ್ತೆ. ಸ್ಪ್ರೇ ಪಂಪ್ ಅಂದ್ರೆ ಎದುರುಗಡೆ ಸಣ್ಣ ಸಣ್ಣ ಹೋಲ್ ಇರುತ್ತಲ್ಲ ಅದು. ಇಲ್ಲಿ A1 ಏನ್ ಮಾಡಿದ್ರೆ ಅವರು 8 cm² ಮಾಡಿದ್ರೆ, ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಬೇಕು ನಮ್ಗೆ, ಯಾಕೆಂದ್ರೆ 1 m² ಇದೆ, ಇಲ್ಲಿ ಸೆಂಟಿಮೀಟರ್² ಇದೆ, ಆಮೇಲೆ m/min ಇದೆ. ಹಾಗಾಗಿ ಎಲ್ಲವನ್ನ SI ಕನ್ವರ್ಟ್ ಈ ತರ ಬೇರೆ ಬೇರೆ ಯೂನಿಟ್ ಇದ್ದಾಗ ನಾವು ಯಾವ್ದಾದ್ರು ಒಂದು ಯೂನಿಟಿಗೆ ಬರಲೇಬೇಕು. ಅದಕ್ಕೆ ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ ಈ ರೀತಿ ಆಯ್ತು. ಏರಿಯಾ ಆಫ್ ಈಚ್ ಹೋಲ್ ಆನ್ ಅದರ್ ಎಂಡ್ ಈಸ್, ಸೊ ಅದು ಸಣ್ಣ ಸಣ್ಣ ಹೋಲುಗಳು ತುಂಬಾ ಇವೆ, 40 ಹೋಲುಗಳಿವೆ ಅಂತೆ. ಸೊ ಹಾಗಾಗಿ ಒಂದು ಹೋಲಿನ 10⁻⁸ m² ಅಂತ ಅವ್ರು ಕೊಟ್ಟಿದ್ದಾರೆ. ನಂಬರ್ ಆಫ್ ಹೋಲ್ಸ್ 40 ಇದೆ. ಸೊ ಹಾಗಾಗಿ ಟೋಟಲ್ ಏರಿಯಾ ಆನ್ ಅದರ್ ಎಂಡ್, ಆ ಸ್ಪ್ರೇ ಕಡೆ ಆಗ್ತಾ ಇದೆಯಲ್ಲ ಅಲ್ಲಿ ಟೋಟಲ್ ಏರಿಯಾ ನೋಡ್ಬೇಕು ನಾವು, ಎಷ್ಟು ಏರಿಯಾದಲ್ಲಿ ವಾಟರ್ ಅಥವಾ ಯಾವ್ದು ಲಿಕ್ವಿಡ್ ಹೊರಗಡೆ ಬರ್ತಾ ಇದೆ ಅನ್ನುವಂಥದ್ದು. ಸೊ n × A ಮಾಡಿದ್ರೆ ಆಯ್ತು. ಎ ಅನ್ನೋದು ಇದು ಒಂದು ಹೋಲಿನ ಏರಿಯಾ ಇದೆ. ಸೊ ಹಾಗಾಗಿ 40 × 10⁻⁸ ಅನ್ನೋದು A2 ಆಗುತ್ತೆ. ಓಕೆ, ಸೊ V1 ಕೊಟ್ಟಿದ್ದಾರೆ ಅವರು 0.15 m/min ಅಂತ, ಮಿನಿಟ್ ಬೇಡ, ಇದನ್ನ ಸೆಕೆಂಡಿಗೆ ಮಾಡ್ಕೊಳ್ಳೋಣ ನಾವು. ಸೊ ಡಿವೈಡ್ ಬೈ 60 ಮಾಡಿದ್ರೆ ಅದು ಸೆಕೆಂಡಿಗೆ ಕನ್ವರ್ಟ್ ಆಗುತ್ತೆ. ಬೇಕಂದ್ರೆ ಇಲ್ಲೇ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 0.0025 m/s ಅಂತ ಸಿಗುತ್ತೆ. ಸೊ ಅದನ್ನ 10⁻³ ನಾವು ತಗೊಂಡೋದ್ರೆ 2.5 × 10⁻³ m/s ಅಂತ ಸಿಗುತ್ತೆ. ಓಕೆ, ಇದಿಷ್ಟು A1 ಸಿಕ್ಕಿದೆ, A2 ಸಿಕ್ಕಿದೆ, V1 ಸಿಕ್ಕಿದೆ. ಈಗ V2 ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಯೂಸಿಂಗ್ ಇಕ್ವೇಷನ್ ಆಫ್ ಕಂಟಿನ್ಯೂಟಿ ಯು ಕ್ಯಾನ್ ಫೈಂಡ್ ದ ವೆಲಾಸಿಟಿ ಅಟ್ ದ ಅದರ್ ಎಂಡ್. ಸೊ A1 V1 = A2 V2 ಅಂತ ಗೊತ್ತಾಯ್ತು ನಮಗೆ. ಸೊ V2 = A1/A2 × V1 ಆಯ್ತು. ಓಕೆ, ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ A1 ವ್ಯಾಲ್ಯೂ, ಇದು A2 ವ್ಯಾಲ್ಯೂ, ಇದು V1 ವ್ಯಾಲ್ಯೂ. ಇದನ್ನು ಸಿಂಪ್ಲಿಫೈ ಮಾಡಿ ಹೋಗುತ್ತೆ ಈಸಿಯಾಗಿ. 8 1 8 5 5 ಇಂದ 0.5 ಬರುತ್ತೆ. 10⁻⁻ ಮೇಲ್ ಬಂದ್ರೆ ಇದು 10⁻+4 ಆಗುತ್ತೆ. ಇಲ್ಲಿ 10⁻³ ಇದೆ, 10⁻+1 ಉಳ್ಕೊಳ್ಳುತ್ತೆ. ಸೊ ಇದನ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದಲ್ವಾ. ಸೊ 0.5 × 10⁻+1. ಹಾಗಾಗಿ ನಾವು 5 m/s ಅನ್ನೋದು ಕರೆಕ್ಟ್ ಆನ್ಸರ್ ಅಲ್ವಾ, 5 m/s. ಓಕೆ, ನೆಕ್ಸ್ಟ್ ರೆನಾಲ್ಡ್ಸ್ ನಂಬರ್ ಅನ್ನುವಂಥದ್ದು. ಸೊ ದ ಫ್ಲೋ ಆಫ್ ದ ಫ್ಲೂಯಿಡ್ is said to be streamline if at any given point the velocity of each passing fluid particles remains constant in time. ಇದು ರೆನಾಲ್ಡ್ಸ್ ನಂಬರ್ ಏನ್ ಹೇಳ್ತಾರೆ ಕೇಳಿದ್ರೆ, ಈ ಸ್ಟ್ರೀಮ್ ಲೈನ್ ಫ್ಲೋ ಆಗಿರ್ಬೇಕಂದ್ರೆ ಈ ಕಂಡೀಷನ್ ಇರುತ್ತೆ, ಸ್ಟ್ರೀಮ್ ಲೈನ್ ಇರಬೇಕು ಅಂತ. ಅದಕ್ಕೆ ಅವರು ಒಂದು ವ್ಯಾಲ್ಯೂಸ್ ಅನ್ನ ಕೊಡ್ತಾರೆ. R = ρ × V × d/η ಅಂತ ಹೇಳಿ. ಇಲ್ಲಿ ರೋ ಅನ್ನೋದು ಡೆನ್ಸಿಟಿ ಆಫ್ ದ ಫ್ಲೂಯಿಡ್, ಯಾವ್ದು ಫ್ಲೋ ಆಗ್ತಾ ಇದೆಯೋ ಆ ಒಂದು ಡೆನ್ಸಿಟಿ. ನೆಕ್ಸ್ಟ್ ಸ್ಪೀಡ್ ಆಫ್ ದ ಫ್ಲೂಯಿಡ್ V ಅನ್ನೋದು. ಸೊ D ಅನ್ನೋದು ಡಯಾಮೀಟರ್ ಆಫ್ ದ ಪೈಪ್, ಯಾವ ಪೈಪಲ್ಲಿ ಅದು ಫ್ಲೋ ಆಗ್ತಾ ಇದೆ ಅನ್ನುವಂಥದ್ದು. η ಅನ್ನೋದು ವಿಸ್ಕಾಸಿಟಿ ಆಫ್ ದ ಫ್ಲೂಯಿಡ್. ಓಕೆ, ಫ್ಲೋ ಆಫ್ ದ ಫ್ಲೂಯಿಡ್ ಈಸ್ ಸ್ಟ್ರೀಮ್ ಲೈನ್ ಯಾವಾಗ ಅಂತ ಹೇಳ್ತಾರೆ, ಇಫ್ ರೆನಾಲ್ಡ್ ನಂಬರ್ ಈಸ್ ಸ್ಮಾಲರ್ ದೆನ್ 1000 ಗಿಂತ ಕಡಿಮೆ ಇದ್ರೆ. ಫ್ಲೋ ಆಫ್ ದ ಫ್ಲೂಯಿಡ್ ಈಸ್ ಟರ್ಬುಲೆಂಟ್ ಅಂದ್ರೆ ಸ್ಟ್ರೀಮ್ ಲೈನ್ ಪ್ರಾಪರ್ಟಿ ಕಂಪ್ಲೀಟ್ ಹೊರಟೋಗಿರುತ್ತೆ. ಯಾವಾಗ ಅಂದ್ರೆ ಗ್ರೇಟರ್ ದೆನ್ 2000. ಸೊ ಇನ್ ಬಿಟ್ವೀನ್ ಇದೆಯಲ್ಲ 1000 and 2000 ಅವ್ರು ಅನ್ಸ್ಟಡಿ ಅಂತ ಕರೀತಾರೆ. ಯಾಕೆಂದ್ರೆ ಅದನ್ನ ಹೇಳಕ್ಕಾಗಲ್ಲ ಅನ್ನುವಂಥದ್ದು. ಫ್ಲೋ ಬಿಕಮ್ಸ್ ಅನ್ಸ್ಟಡಿ ಫಾರ್ ರೆನಾಲ್ಡ್ ನಂಬರ್ ಗ್ರೇಟರ್ ದೆನ್ 1000 and ಸ್ಮಾಲರ್ ದೆನ್ 2000 ಅಂತ ಹೇಳ್ತಾರೆ.
ನೆಕ್ಸ್ಟ್ ಇನ್ನೊಂದು ಕ್ರಿಟಿಕಲ್ ವೆಲಾಸಿಟಿ ಅನ್ನೋದು ಬರುತ್ತೆ. ಸಾಮಾನ್ಯವಾಗಿ ಎಲ್ಲ ಈ ನೀಟ್ ಎಕ್ಸಾಮ್ ಅಲ್ಲಿ ಸಿಲೆಬಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ದ ಲಿಕ್ವಿಡ್ ಫ್ಲೋ ರಿಮೇನ್ಸ್ ಸ್ಟಡಿ ಆರ್ ಸ್ಟ್ರೀಮ್ಲೈನ್ ಇಫ್ ಇಟ್ಸ್ ವೆಲಾಸಿಟಿ ಡಸ್ ನಾಟ್ ಎಕ್ಸೀಡ್ ಎ ಲಿಮಿಟಿಂಗ್ ವ್ಯಾಲ್ಯೂ ಕಾರ್ಡ್ ಕ್ರಿಟಿಕಲ್ ವೆಲಾಸಿಟಿ. ಸೊ ಒಂದು ಫ್ಲೋ ಆಫ್ ಫ್ಲೂಯಿಡ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಅದನ್ನ ಆ ವೆಲಾಸಿಟಿ, ಆ ಫ್ಲೂಯಿಡ್ನ ವೆಲಾಸಿಟಿ ಆ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡಿದ್ರೆ ಅದು ಸ್ಟ್ರೀಮ್ಲೈನ್ ಇರೋಕ್ಕೆ ಸಾಧ್ಯ ಇಲ್ಲ, ಟರ್ಬುಲೆಂಟ್ ಆಗಿರುತ್ತೆ ಅನ್ನುವಂಥದ್ದು. ಅದರ ಎಕ್ಸ್ಪ್ರೆಷನ್ ಏನು ಅಂದ್ರೆ ಕ್ರಿಟಿಕಲ್ ವೆಲಾಸಿಟಿ VC ಈಕ್ವಲ್ಸ್ ಟು ಆರ್, ಈ ರಿನಾಲ್ಡ್ಸ್ ನಂಬರ್ ಈಟಾ ಡಿವೈಡ್ ಬೈ ರೋ ಇಂಟು ಆರ್ ಅಂತ ಹೇಳಿ. ಸೊ ಈಟಾ ಅಂದ್ರೆ ವಿಸ್ಕಾಸಿಟಿ ಆಫ್ ದ ಫ್ಲೂಯಿಡ್, ನಿಮಗೆ ವಿಸ್ಕಾಸಿಟಿ ಇನ್ನು ಕಲಿಸಿಲ್ಲ ಗೊತ್ತು. ಸೊ ರೋ ಅನ್ನೋದು ಡೆನ್ಸಿಟಿ ಆಫ್ ದ ಫ್ಲೂಯಿಡ್, ಆರ್ ಅನ್ನೋದು ರೇಡಿಯಸ್ ಆಫ್ ದ ಪೈಪ್. ಓಕೆ, ಇಲ್ಲಿ ರಿನಾಲ್ಡ್ ನಂಬರು ಆರ್ ಅನ್ನುವಂಥದ್ದು. ನಮ್ಗೆ ಈಗಾಗಲೇ ನಾವು ರಿನಾಲ್ಡ್ ನಂಬರ್ ನೋಡ್ಕೊಂಡು ಬಂದಿದ್ದೀವಿ. ಇಫ್ ದ ವೆಲಾಸಿಟಿ ಆಫ್ ದ ಲಿಕ್ವಿಡ್ ಎಕ್ಸೀಡ್ಸ್ ದ ಕ್ರಿಟಿಕಲ್ ವೆಲಾಸಿಟಿ ದ ಫ್ಲೋ ಬಿಕಮ್ಸ್ ಟರ್ಬುಲೆಂಟ್. ಓಕೆ, ನೆಕ್ಸ್ಟ್ ದ ಫ್ಲೋ ಆಫ್ ದ ಲಿಕ್ವಿಡ್ ಈಸ್ ಸ್ಟ್ರೀಮ್ಲೈನ್ ಇಫ್ ದ ರಿನಾಲ್ಡ್ ನಂಬರ್ ಇಸ್, ಇದು ಈಸಿ ಆಗಿ ಗೊತ್ತಿದೆ ನಮಗೆ, ಲೆಸ್ ದೆನ್ 1000 ಇದ್ರೆ ಅಲ್ವಾ. ಸೊ ಲೆಸ್ ದೆನ್ 1000 ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿಗೆ ಈ ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟ್, ಯಾಕಂದ್ರೆ ಈ ಫ್ಲೂಯಿಡ್ ಇದೆಯಲ್ಲ, ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಫ್ಲೂಯಿಡ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ಗಳಿವೆ. ಸೊ ಕ್ವಶನ್ಸ್ ಎಲ್ಲ ಕವರ್ ಮಾಡೋಕ್ಕಾಗದೇ ಇದ್ರು ಕೂಡ ನಿಮ್ಗೆ ಕಾನ್ಸೆಪ್ಟ್ ಅಂತೂ ನಿಮ್ಮ ಎದುರುಗಡೆ ಇಡ್ತೇನೆ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೋತೇನೆ. ಓಕೆ.